ನಿಫ್ಟಿ ಜೂನ್ 25, 2024ರಲ್ಲಿ 23,500 ಲೆವೆಲ್ನಲ್ಲಿತ್ತು. ಅಲ್ಲಿಂದ ಮತ್ತೆ ಆಲ್ಮೋಸ್ಟ್ 60 ಟ್ರೇಡಿಂಗ್ ಸೆಷನ್ಗಳನ್ನು ತೆಗೆದುಕೊಂಡು 26,200ಕ್ಕೆ ಸೆಪ್ಟೆಂಬರ್ನಲ್ಲಿ ಹೋಯಿತು. ಅಲ್ಲಿಂದ ಮತ್ತೆ 30 ಸೆಷನ್ನಲ್ಲಿ ಮತ್ತೆ 23,500 ಲೆವೆಲ್ಗೆ ಇವತ್ತು ಬಂದು ಮುಟ್ಟಿದೆ. ಸೊ ಬೇಸಿಕಲಿ ನಿಫ್ಟಿ 60 ಸೆಷನ್ನಲ್ಲಿ ಏರಿದಂತಹ ಎತ್ತರವನ್ನು ಕಳೆದುಕೊಳ್ಳೋದಕ್ಕೆ ಬರೀ 30 ಸೆಷನ್ಗಳನ್ನು ತಗೊಳ್ತು. FIIಗಳು ಸೆಲ್ ಮಾಡಿದ್ರು ಅಂತ ಹೇಳುವಂತಹದ್ದು, ಭಾರತದಲ್ಲಿ ಇನ್ಫ್ಲೇಷನ್ ಹೆಚ್ಚಿದೆ ಅಂತ ಹೇಳುವಂತಹದ್ದು, ನಮ್ಮ ಕಂಪನಿಗಳ ಒಂದಿಷ್ಟು ರಿಸಲ್ಟ್ಗಳು ಕೆಟ್ಟದಾಗಿದೆ ಅಂತ ಹೇಳುವಂತಹದ್ದು ಎಲ್ಲವೂ ಕೂಡ ಕಾಂಟ್ರಿಬ್ಯೂಟ್ ಇದಕ್ಕೆ ಮಾಡಿದ್ವು ಅಂತ ಹೇಳಿದರೂ ಕೂಡ ಈ ಮಟ್ಟಿನ ಫಾಲ್ ನಿಫ್ಟಿಯಲ್ಲಿ ಬಂದ ನಂತರ ನಾವು ಕಂಪನಿಗಳ ಆಯ್ಕೆಯನ್ನು ಮಾಡೋದು ಹೇಗೆ? ಈಗಿರುವಂತಹ ಕಂಪನಿಗಳಲ್ಲಿ ಒಂದು ಬೈಯಿಂಗ್ ಆಪರ್ಚುನಿಟಿ ನಮಗೆ ಕಾಣೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ನೋಡೋದಕ್ಕೆ ಹೋದರೆ ಮೊದಲಿಗೆ ನಾವು ನೋಡಬೇಕಾಗಿರುವಂತಹದ್ದು ಅಕ್ಟೋಬರ್ ತಿಂಗಳಲ್ಲಿ ಮ್ಯೂಚುವಲ್ ಫಂಡ್ಗಳು ಏನು ಮಾಡಿದ್ವು ಅಂತ ಹೇಳುವಂತಹ ಮಾಹಿತಿ. ಹೀಗೆ ಅವರು ಏನು ಮಾಡಿದ್ರು ಅನ್ನೋದನ್ನು ನೋಡುವಾಗ ಯಾವ ಕಂಪನಿಗಳಲ್ಲಿ ಅತಿ ಹೆಚ್ಚು ಹೂಡಿಕೆಯನ್ನು ಈ ಮ್ಯೂಚುವಲ್ ಫಂಡ್ಗಳು ಮಾಡಿದ್ವು ಅನ್ನೋದನ್ನು ನೋಡಿ, ಅದರ ಜೊತೆಗೆ ಇಲ್ಲಿ ಬೈಯಿಂಗ್ ಆಪರ್ಚುನಿಟಿ ಈಗ ನಮಗೆ ಕಾಣ್ತಾ ಇದೆಯಾ ಅನ್ನೋದನ್ನು ನೋಡಿದರೆ ನಾವು ಈ ಸ್ಟಾಕ್ಗಳಲ್ಲಿ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ, ಇಂತಹ ಫಾಲ್ನಲ್ಲಿ ಒಂದು ಪೊಸಿಷನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಹಾಗೆ ಮಾಡುವಂತಹ ಅವಕಾಶ ಇರುವಂತಹ ಸ್ಟಾಕ್ಗಳು ಯಾವುದು ಅನ್ನೋದನ್ನು ನೋಡುವಂತಹ ಪ್ರಯತ್ನವನ್ನು ಇವತ್ತಿನ ವಿಡಿಯೋದಲ್ಲಿ ಮಾಡೋಣ. ಲಾರ್ಜ್ ಕ್ಯಾಪ್ ಕಂಪನಿಗಳನ್ನು ಇವತ್ತು ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಟಾಪ್ 15 ಲಾರ್ಜ್ ಕ್ಯಾಪ್ ಕಂಪನೀಸ್ ವೇರ್ ಮ್ಯೂಚುವಲ್ ಫಂಡ್ಸ್ ಬಾಟ್ ಅ ಲಾಟ್ ಆಫ್ ಸ್ಟಾಕ್ಸ್ ಇನ್ ಅಕ್ಟೋಬರ್. ಈಗ ನೋಡೋಣ, ಅವುಗಳ ಚಾರ್ಟ್ ಪ್ಯಾಟರ್ನ್ ನೋಡೋಣ. ಈಗ ಬೈ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆಯಾ ಅನ್ನೋದನ್ನು ಕೂಡ ನಾವು ನೋಡೋಣ. ನಮಸ್ಕಾರ, ನಾನು ನಿಮ್ಮ ಆಶೀಶ್ ಸಾರಡ್ಕ. ನನ್ನ ಚಾನಲ್ನಲ್ಲಿ ನಿಮಗೆ ಸ್ಟಾಕ್ಗಳ ಬಗ್ಗೆ, ಪರ್ಸನಲ್ ಫಿನಾನ್ಸ್ ಬಗ್ಗೆ, ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ, ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು, ಎಜುಕೇಟಿವ್ ಆಗಿ ಇದನ್ನು ಇಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಒಂದು ವೇಳೆ ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದೆ, ನನ್ನ ಕಂಟೆಂಟ್ ಇಷ್ಟ ಆಗುತ್ತೆ, ಈ ರೀತಿಯ ಕಂಟೆಂಟನ್ನು ನೀವು ಫಾಲೋ ಮಾಡ್ತೀರಿ ಅಂತ ಹೇಳಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ವಿಡಿಯೋಗಳಿಗೆ ಕಮೆಂಟು, ಲೈಕ್ ಹಾಕೋದನ್ನು ಕೂಡ ಮರಿಬೇಡಿ. ನೇರವಾಗಿ ಹಾಗಿದ್ರೆ ನಾವೀಗ ವಿಡಿಯೋಗೆ ಹೋಗೋಣ. ಮ್ಯೂಚುವಲ್ ಫಂಡ್ಗಳು 2024 ಅಕ್ಟೋಬರ್ ತಿಂಗಳಲ್ಲಿ ಅತಿ ಹೆಚ್ಚು ಪ್ರೀತಿಯನ್ನ ತೋರಿಸಿದಂತಹ ಲಾರ್ಜ್ ಕ್ಯಾಪ್ ಕಂಪನಿ ಯಾವುದು ಅಂತ ಕೇಳಿದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ಹೆಸರು ಅಲ್ಲಿ ಬರುತ್ತೆ. ನೀವು ಉಳಿದಿರುವಂತಹ ಕಂಪನಿಗಳಲ್ಲಿ ನೋಡಿದ್ರೆ ಸಾವಿರಗಳಲ್ಲಿ ಎಲ್ಲವೂ ಆಲ್ಮೋಸ್ಟ್ ಎರಡನೇ ಕಂಪನಿ ಒಂದನ್ನ ಬಿಟ್ಟು ಉಳಿದಿರುವಂತಹ ಎಲ್ಲವೂ ಕೂಡ 10,000 ಕೋಟಿಯ ಒಳಗೆ ನಡೆದಿರುವಂತಹ ಬೈಯಿಂಗ್. ಆದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಒಂದರಲ್ಲೇ ಈ ಎಲ್ಲ ಮ್ಯೂಚುವಲ್ ಫಂಡ್ಗಳು ಒಟ್ಟು ಸೇರಿ ಹಾಕಿರುವಂತಹ ದುಡ್ಡು 1,27,426 ಕೋಟಿ ರೂಪಾಯಿಗಳು. ಇಟ್ ಈಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್ ವೆನ್ ಕಂಪೇರ್ಡ್ ಟು ವಾಟ್ ದೇ ಯೂಸ್ ಟು ಪ್ರೀವಿಯಸ್ಲಿ ಡೂ. ಯಾಕೆ ಹೀಗೆ ಮಾಡಿದ್ರು ಅಂತ ಕೇಳಿದ್ರೆ ಸಿಂಪಲ್ ಆಗಿರುವಂತಹ ಒಂದು ಉದಾಹರಣೆ ಅಥವಾ ಒಂದು ಎಕ್ಸ್ಪ್ಲನೇಷನ್ ಇದಕ್ಕೆ. ನಿಫ್ಟಿಯ ಒಂದು ಅತಿ ದೊಡ್ಡ ಭಾಗವಾಗಿರುವಂತಹ 2 ಸ್ಟಾಕ್ಗಳು ಅಂತ ಹೇಳಿದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು HDFC ಬ್ಯಾಂಕ್. ಇಂಡೆಕ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಂತಹದ್ದೊಂದು ನಡೆಯುತ್ತೆ. ಒಂದು ವೇಳೆ ನಿಫ್ಟಿಯನ್ನ ಬೀಳಿಸಬೇಕು ಅಂತ ಹೇಳಿ ಬೇರ್ಗಳು ನಿರ್ಧಾರ ಮಾಡಿದ್ರೆ ಅದನ್ನ ಕೆಳಗೆ ತರೋದಕ್ಕೆ ಅವರು ಮಾಡುವಂತಹದ್ದು ಈ 2 ಸ್ಟಾಕ್ಗಳನ್ನ ಮಾರಾಟ ಮಾಡುವಂತಹ ಪ್ರಕ್ರಿಯೆ. ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು HDFC ಬ್ಯಾಂಕ್ ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ನಮಗೆ ಕಾಣ್ತಾ ಇರೋದು ಕೂಡ ಇದೇ ಕಾರಣಕ್ಕೆ. FIIಗಳು ತುಂಬಾ ದೊಡ್ಡ ಮಟ್ಟಿನ ಹೋಲ್ಡಿಂಗ್ಸ್ ಅನ್ನ ಹೊಂದಿದ್ದಂತಹ ಸ್ಟಾಕ್ಗಳ ಹೆಸರಿನಲ್ಲಿಯೂ ಕೂಡ ಇವುಗಳ ಹೆಸರು ನಿಮಗೆ ಕಾಣುತ್ತೆ. ಸೊ ವೆನ್ FIIs sold 1 lakh crores worth of equities in cash market in October, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು HDFC ಬ್ಯಾಂಕ್ ನಲ್ಲಿ ಅವರು ದೊಡ್ಡ ಮಟ್ಟಿನ ಸೆಲ್ಲಿಂಗ್ ಅನ್ನ ಖಂಡಿತ ಮಾಡಿರ್ತಾರೆ. ಆದ್ರೆ ಈ ಸೆಲ್ಲಿಂಗ್ ಅನ್ನ ಅಬ್ಸಾರ್ಬ್ ಮಾಡೋದಕ್ಕೆ ದೊಡ್ಡ ಮಟ್ಟಿನ ಬೈಯಿಂಗ್ ಅನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ನಲ್ಲಿ ಮಾಡಿರುವಂತಹದ್ದು TIIಗಳು. ಈ ಕಂಪನಿಯ ಇವತ್ತಿನ ಸ್ಟಾಕ್ಸ್ ಪ್ರೈಸ್ ಹೇಗಿದೆ, ಅದರ ಚಾರ್ಟ್ ಹೇಗಿದೆ, ಎರಡನ್ನು ಈಗ ನಾವು ನೋಡೋಣ. ಇದು ನಿಫ್ಟಿಯ ಚಾರ್ಟ್. ಐ ಗೋ ಹಿಯರ್ ಅಂಡ್ ಪುಟ್ ರಿಲಯನ್ಸ್ ನ ಚಾರ್ಟ್ ಅನ್ನ ನಾವು ನೋಡಿದರೆ ಇದು ತನ್ನ 200-day DMA ಅನ್ನ ಬ್ರೇಕ್ ಮಾಡಿ ತುಂಬಾ ಕಾಲ ಆಗಿದೆ. ಅದು ತನ್ನ ಆಲ್ ಟೈಮ್ ಹೈ ಅಲ್ಲಿ ಇದ್ದದ್ದು ಕೂಡ ಆಲ್ಮೋಸ್ಟ್ ಜುಲೈ ತಿಂಗಳಿನ ನಂತರ ಇದು ಇಲ್ಲಿಯವರೆಗೆ ಬಂದಿದೆ ಅಂತ ಆದರೆ ಇಟ್ಸ್ 200-day DMA ಈಸ್ ಅರೌಂಡ್ 1,458, 1,266 ನಲ್ಲಿ ಇದೆ ಅಂತ ಅಂದ್ರೆ ಆಲ್ಮೋಸ್ಟ್ ನಿಮಗೆ 30% ಬಿಲೋ ಇಟ್ಸ್ 200 DMA. ಅಂಡ್ ಇಲ್ಲಿ ಡ್ರಾ ಮಾಡ್ತಾ ಇಲ್ಲ ನಾನು, ಬಟ್ ಯು ಕ್ಯಾನ್ ಸಿ ಅ ಫಾಲಿಂಗ್ ಚಾನಲ್ ಆಲ್ಸೋ. ಇದರ ಸಪೋರ್ಟ್ ಇಲ್ಲೆಲ್ಲಾದ್ರೂ ನಮಗೆ ಕಾಣುತ್ತಾ ಅನ್ನೋದನ್ನ ನೋಡಿದರೆ ವಿ ಕ್ಯಾನ್ ಸಿ ದಟ್ ದೀಸ್ ಆರ್ ದ ಲೆವೆಲ್ಸ್ ಹಿಯರ್ somewhere around this point. ಇಲ್ಲಿಂದ ಮೇಲಕ್ಕೆ
ಐ ಕಾಂಟ್ ಸಿ ಅ ಪ್ಯಾಟರ್ನ್ ರೈಟ್ ನಾವು ಇಲ್ಲಿ. ನಿಮಗೆ ಆಕ್ಚುಲಿ ನೋಡಿದ್ರೆ ಇಲ್ಲೊಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ರೀತಿಯಲ್ಲಿ ಕಾಣ್ತಾ ಇದೆ. ಬಟ್ ಫಾರ್ ದ್ಯಾಟ್ ಅಪ್ ಮೂವ್ ಟು ಕಮ್ ಹಿಯರ್, at least for me, ಇಲ್ಲಿ this is 100 DMA and this is 200 DMA and ಇಲ್ಲಿ ಒಂದು ಕ್ರಾಸ್ ಓವರ್ ಕೂಡ ಬರ್ತಾ ಇದೆ. ಅಂಡ್ ದಿಸ್ ಕ್ರಾಸ್ ಓವರ್ ಈಸ್ ಬ್ಯಾಡ್ ಫಾರ್ ರಿಲಯನ್ಸ್ ರೈಟ್ ನಾವು. ನಿಮ್ಗೆ ಇಲ್ಲಿ ನೋಡಿ, ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ದಿಸ್ ಟು ಯು. 100 ಡೇ ಮೂವಿಂಗ್ ಆವರೇಜ್, ಡೈಲಿ ಮೂವಿಂಗ್ ಆವರೇಜ್ ಇದು 200 ಡೇ ಮೂವಿಂಗ್ ಆವರೇಜ್ ಅನ್ನ ಕಟ್ ಮಾಡಿಬಿಟ್ಟು ಕೆಳಗೆ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಮ್ಯೂಚುವಲ್ ಫಂಡ್ಸ್ ಆರ್ ಹ್ಯೂಜ್ಲಿ ಬೈಯಿಂಗ್ ದಿಸ್ ಸ್ಟಾಕ್. ಆದರೂ ಕೂಡ ನಿಮಗೆ ಇಲ್ಲಿ there is a crossover and this crossover ನಿನ್ನೆ ಅಥವಾ ಮೊನ್ನೆ ನಡೆದಿದೆ. ಇದು ಏನನ್ನ ಹೇಳ್ತಿದೆ ಅಂದ್ರೆ ಸೆಲ್ಲಿಂಗ್ ಪ್ರೆಷರ್ ಇಲ್ಲಿಗೆ ಮುಗಿದಿಲ್ಲ ಅನ್ನೋದನ್ನ ಹೇಳ್ತಾ ಇದೆ. ಫ್ರೆಶ್ ಬೈಯಿಂಗ್ ಅನ್ನ ನೀವು ಈಗ ಮಾಡುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡ್ತಿದ್ದೀರಿ ಅಂತಂದ್ರೆ ದಿಸ್ ಕ್ಯಾನ್ ಬಿ ಬ್ಯಾಡ್. See, this is what charts tell us. ನಮ್ಗೆ ಚಾರ್ಟ್ಸ್ ಏನನ್ನ ಹೇಳುತ್ತೆ ಅನ್ನೋದನ್ನ ಇಲ್ಲಿಯೇ ನಾವು ನೋಡಿಬಿಡಬಹುದು. ಏನ್ ಹೇಳ್ತಿದೆ? there is a fall and 200 DMA ಅಂತಂದ್ರೆ ಇದೊಂದು ದೊಡ್ಡ ಮಟ್ಟಿನ ಅಥವಾ ಇಟ್ ಈಸ್ ಅ ಲಾಂಗ್ ಟರ್ಮ್ ಮೂವಿಂಗ್ ಆವರೇಜ್. ಲಾಂಗ್ ಟರ್ಮ್ ಮೂವಿಂಗ್ ಆವರೇಜ್ ಅನ್ನ ಶಾರ್ಟ್ ಟರ್ಮ್ ಮೂವಿಂಗ್ ಆವರೇಜ್ ಕಟ್ ಮಾಡಿ ಕೆಳಗೆ ಹೋಗ್ತಿದೆ ಅಂತ ಹೇಳಿದರೆ ರೀಸೆಂಟ್ ಮೂವ್ಸ್ ಹ್ಯಾವ್ ಬೀನ್ ನೆಗೆಟಿವ್ ವೆನ್ ಕಂಪೇರ್ಡ್ ಟು ದ ಲಾಂಗ್ ಟರ್ಮ್ ಮೂವ್ಸ್ ಅಂತ ಹೇಳ್ತಿದೆ. ಈ ಸ್ಟಾಕ್ ಬ್ಯಾರಿಶ್ ಮಾರ್ಕೆಟ್ ನಲ್ಲಿ ಇದೆ ಈಗ. ಹ್ಯಾಸ್ ಟು ಕಮ್ ಬ್ಯಾಕ್ ಅಪ್, ಇಟ್ ಹ್ಯಾಸ್ ಟು ಗೋ ಅಪ್. ಅಲ್ಲಿಯವರೆಗೆ ಹೊಸ ಪೊಸಿಷನ್ಸ್ ಇಲ್ಲಿ ತೆಗೆದುಕೊಳ್ಳೋದು ನನ್ನ ಮಟ್ಟಿಗೆ ಐ ವುಡಂಟ್ ಡೂ ದಟ್ ರೈಟ್ ನೌ. ಹೊಸ ಇನ್ವೆಸ್ಟರ್ಸ್ ಆಗಿದ್ರೆ ಇಲ್ಲಿ ಇನ್ನೂ ಪೊಸಿಷನ್ ತೆಗೆದುಕೊಳ್ಳುವಂತಹ ಕಾಲ ಬಂದಿಲ್ಲ ಅನ್ನೋದು ನನ್ನ ನಂಬಿಕೆ. ಸೊ ಯು ಕ್ಯಾನ್ ವೇಟ್ ಇನ್ ರಿಲಯನ್ಸ್ ಇಂಡಸ್ಟ್ರೀಸ್. ಇದನ್ನ ಇಲ್ಲಿಗೆ ಪಾರ್ಕ್ ಮಾಡೋಣ, ಮುಂದಿನ ಸ್ಟಾಕ್ಗೆ ನಾವು ಹೋಗೋಣ. ರಿಲಯನ್ಸ್ ಇಂಡಸ್ಟ್ರೀಸ್ ಇಸ್ ನಾಟ್ ಯೆಟ್ ಅ ಬೈ ಅಕಾರ್ಡಿಂಗ್ ಟು ಮೀ. ಮುಂದಿರುವಂತಹದ್ದು ಡಾಕ್ಟರ್ ರೆಡ್ಡೀಸ್ ಅಂತ ಹೇಳುವಂತಹ ಫಾರ್ಮಾ ಕಂಪನಿಯ ಸ್ಟಾಕ್. ಇದು ಇಲ್ಲಿ 27,946 ಕೋಟಿ ರೂಪಾಯಿಯಷ್ಟು ಬೈಯಿಂಗ್ ಅಕ್ಟೋಬರ್ ನಲ್ಲಿ ಬಂದಿದೆ. ಸೆಪ್ಟೆಂಬರ್ ನಲ್ಲೂ ಕೂಡ ಡಾಕ್ಟರ್ ರೆಡ್ಡಿಯಲ್ಲಿ ಬೈಯಿಂಗ್ ಬಂದಿತ್ತು. ಲೆಟ್ ಸಿ ವಾಟ್ ಡಸ್ ಇಟ್ಸ್ ಸ್ಟಾಕ್ ಟೆಲ್ ಅಸ್. ಇಲ್ಲೂ ಕೂಡ 200 DMA ಅನ್ನ ಬ್ರೇಕ್ ಮಾಡಿ ಬಂದಿದೆ ಈ ಸ್ಟಾಕ್. ಅಂಡ್ ವಿ ಆರ್ ಸೀಯಿಂಗ್ 3 ಕಂಟಿನ್ಯೂಸ್ ಡೇಸ್ ಆಫ್ ಸೆಲ್ಲಿಂಗ್. 1274 ಇಲ್ಲಿರುವಂತಹ ಲೆವೆಲ್ 1274 ಅನ್ನ ಬ್ರೇಕ್ ಮಾಡಿ ಕೆಳಗೆ ಬಂದಿದೆ. ವಿ ಆಲ್ಸೋ ಹ್ಯಾವ್ ಅ ಕನ್ಫರ್ಮೇಶನ್ ಕ್ಯಾಂಡಲ್. ಲಿಟರಲಿ ಟು ಬಿ ವೆರಿ ಆನೆಸ್ಟ್, ಇಲ್ಲೂ ಕೂಡ ನಮ್ಗೆ ಬೈಯಿಂಗ್ ಈಗ ಕಾಣ್ತಾ ಇಲ್ಲ. ಇದು 1274 ಲೆವೆಲ್ಸ್ ಅನ್ನ ಇದೇ ರೇಂಜ್ ಅಲ್ಲಿ ಇಲ್ಲಿ ಹೋಗಬಹುದು. 1270 ಅನ್ನ ಬ್ರೇಕ್ ಮಾಡಿ ಮೇಲಕ್ಕೆ ಹೋದಾಗ ಮಾತ್ರ ನಮಗೆ ಹೊಸತಾದಂತಹ ಒಂದು ಫ್ರೆಶ್ ಎಂಟ್ರಿ ಈಗ ಇಲ್ಲಿಯೂ ಕೂಡ ಸಿಗುತ್ತೆ. ಇಫ್ ಯು ಓನ್ ದಿಸ್ ಸ್ಟಾಕ್, ಆವರೇಜ್ ಮಾಡುವಂತಹ ಪ್ರಯತ್ನವನ್ನ ನೀವು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ರಿಲಯನ್ಸ್ ಇಂಡಸ್ಟ್ರೀಸ್ ನಲ್ಲೂ ಕೂಡ ನಾನು ಹೇಳ್ತಾ ಇರುವಂತಹದ್ದು ಆವರೇಜ್ ಮಾಡುವಂತಹ ಪ್ರಯತ್ನವನ್ನ ನೀವು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ದೀಸ್ ಆರ್ ಎಂಟ್ರಿ ಪಾಯಿಂಟ್ಸ್ ಫಾರ್ ಯು. ಯು ಕ್ಯಾನ್ ಡೂ ಸಮ್ ಸ್ಮಾಲ್ ಸಾರ್ಟ್ಸ್ ಆಫ್ ಆವರೇಜಿಂಗ್. ಬಟ್ ಈ ಚಾರ್ಟ್ ಅನ್ನ ನೀವು ಈಗ ನೋಡಿದ್ರೆ there is a fall here and ಈ ಫಾಲ್ ಇಲ್ಲಿಯೇ ಅರೆಸ್ಟ್ ಆಗುವಂತಹ ಸಾಧ್ಯತೆ ಅಟ್ಲೀಸ್ಟ್ ನನಗೆ ಕಾಣ್ತಾ ಇಲ್ಲ. ಎರಡು ಸ್ಟಾಕ್ಸ್ ಅನ್ನ ನಾವೀಗ ನೋಡ್ತಿದ್ದೀವಿ. ಮ್ಯೂಚುವಲ್ ಫಂಡ್ಸ್ ತುಂಬಾ ದೊಡ್ಡ ಮಟ್ಟಿನ ಹೂಡಿಕೆಯನ್ನ ಮಾಡಿರುವಂತಹದ್ದು ಎರಡು ಕೂಡ ಬ್ಯಾರಿಶ್ ಟೆರಿಟರಿಯಲ್ಲೇ ಇನ್ನೂ ಕೂಡ ಇದ್ದಾವೆ. ದೇ ಮೇ ಫಾಲ್ ಫರ್ದರ್ ಅಂತ ಹೇಳುವಂತಹದ್ದು ಇಲ್ಲೂ ಕೂಡ ಕಾಣ್ತಾ ಇದೆ. ಬಟ್ ಇಫ್ ದೇ ಕ್ರಾಸ್ 1273 ಅಂಡ್ ಗೋ ಅಬೌವ್, ದಟ್ ಇಸ್ ವೇರ್ ಯು ಕ್ಯಾನ್ ಬೈ ಇಟ್. ಮೂರನೆಯದು ಹ್ಯುಂಡೈ ಮೋಟರ್ಸ್ ಇಂಡಿಯಾ ಲಿಮಿಟೆಡ್. ಐ ವುಡ್ ನಾಟ್ ಗೋ ಅಂಡ್ ಎಂಟರ್ ಇನ್ ಟು ದ ಸ್ಟಾಕ್ ರೈಟ್ ನೌ ಈವನ್ ವಿತೌಟ್ ಲುಕಿಂಗ್ ಅಟ್ ದ ಚಾರ್ಟ್. ಇಲ್ಲಿ ಯಾಕೆ ಇಷ್ಟು ದೊಡ್ಡ ಮಟ್ಟಿನ ಬೈಯಿಂಗ್ ಬಂದಿದೆ ಅಂತ ಹೇಳಿದ್ರೆ, ಹ್ಯುಂಡೈ ಮೋಟರ್ಸ್ ಅನ್ನ ರೆಸ್ಕ್ಯೂ ಮಾಡೋದಕ್ಕೆ ಬಂದಕ್ಕೆ ಅದರ IPO ವನ್ನ ರೆಸ್ಕ್ಯೂ ಮಾಡಿದ್ದೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯವರು. ಬರೀ 0.7% ರಿಟೇಲ್ ಸಬ್ಸ್ಕ್ರಿಪ್ಷನ್ ಆಗಿದ್ದದ್ದು ಅಲ್ಲಿ ರಿಟೇಲ್ಗೆ ಇದ್ದಂತಹ ಸಬ್ಸ್ಕ್ರಿಪ್ಷನ್ಗೆ ಅವಕಾಶ ಇದ್ದಂತಹ ಜಾಗದಲ್ಲೂ ಕೂಡ ಮ್ಯೂಚುವಲ್ ಫಂಡ್ ಗಳಿಗೆ ಅಲಾಟ್ಮೆಂಟ್ ಆಗಿದೆ. ದಟ್ ಈಸ್ ದ ರೀಸನ್ ವೈ ಇಲ್ಲಿ 7,000 ಕೋಟಿಯಷ್ಟು ಬೈಯಿಂಗ್ ನಿಮಗೆ ಕಾಣುತ್ತೆ. ಬಟ್ ಹ್ಯುಂಡೈಯನ್ನ ನೀವು ಹಾಕಿ ನೋಡಿದರೂ ಕೂಡ ಐ ವುಡಂಟ್ ವಾಂಟ್ ಟು ಎಂಟರ್ ಇನ್ ಟು ದ್ಯಾಟ್ ಸ್ಟಾಕ್ ರೈಟ್ ನಾವು. ನೀವು ಇಲ್ಲಿ ನೋಡ್ತಾ ಇರಬಹುದು 1750 ಅನ್ನ ಬ್ರೇಕ್ ಮಾಡುವಂತಹ ಪ್ರಯತ್ನ ಇಲ್ಲಿ ನಡೆದಿದೆ. ಇಲ್ಲಿಂದ ಮೇಲಕ್ಕೆ ಇವತ್ತೊಂದು ಬೌನ್ಸ್ ಬಂದಿದೆ. ದಿಸ್ ಕುಡ್ ಈವನ್ ಬಿ ಅ ಡೆಡ್ ಕ್ಯಾಟ್ ಬೌನ್ಸ್. ಅಂಡ್ ಹ್ಯುಂಡೈ ಮೋಟರ್ಸ್ ಅಂಡ್ ಸ್ಪೆಸಿಫಿಕಲಿ ಆಟೋ ಸೆಕ್ಟರ್ ರೈಟ್ ನೌ ಒಂದು ಫಾಲ್ ಅನ್ನ ನೋಡ್ತಾ ಇದೆ. ಫೆಸ್ಟಿವ್ ಸೀಸನ್ ನಲ್ಲೂ ಕೂಡ ಬೇಕಾದಷ್ಟು ಸೇಲ್ಸ್ ಇಲ್ಲಿ ಬಂದಿರಲಿಲ್ಲ. ಆ ಕಾರಣದಿಂದ ನಾನು ಈಗಲೂ ಕೂಡ ಹ್ಯುಂಡೈ ಮೋಟರ್ಸ್ ಇನ್ನೂ ಸ್ವಲ್ಪ ಕೆಳಗೆ ಬೀಳಬಹುದು ಅನ್ನುವಂತಹ ಅಂದಾಜಿನ ಜೊತೆಯಲ್ಲಿ ಇದ್ದೀನಿ. ಅಂಡ್ ಇಟ್ ಇಸ್ ಟೂ ಶಾರ್ಟ್ ಡ್ಯೂರೇಷನ್ ಟು ಸೇ ದ್ಯಾಟ್, ಅಥವಾ ಇಲ್ಲಿ ತುಂಬಾ ಅನಾಲಿಸಿಸ್ ಮಾಡೋದಕ್ಕೆ ಚಾರ್ಟ್ ತುಂಬಾ ದೊಡ್ಡದಿಲ್ಲ, ಯಾಕಂದ್ರೆ ಇದು ಲಿಸ್ಟ್ ಆಗಿ ತುಂಬಾ ಟೈಮ್ ಆಗಿಲ್ಲ. ಆದ್ರೂ ನಾನು ಇಲ್ಲಿ ನೋಡ್ತಾ ಇರುವಂತಹದ್ದು ದ ಪ್ರೈಸ್ ಕೇಮ್ ಅಪ್ ಫ್ರಮ್ ಹಿಯರ್ 1750 ಅಲ್ಲಿ ಒಂದು ಸಪೋರ್ಟ್ ಫಾರ್ಮ್ ಆಗ್ತಾ ಇರುವಂತಹದ್ದು ಕಾಣ್ತಾ ಇದೆ. ಬಟ್ ಕನ್ಫರ್ಮೇಶನ್ ಸಿಗ್ಬೇಕು ಅಂತ ಹೇಳಿದ್ರೆ ಚಾರ್ಟ್ ನಲ್ಲಿ ಸ್ವಲ್ಪ ಮುಂದೆ ಇನ್ನು ಹೋಗಬೇಕು.
ಬಟ್ ಎಸ್ 1750 ಲುಕ್ಸ್ ಲೈಕ್ ಅ ಗುಡ್ ಸಪೋರ್ಟ್. ಬಟ್ ಈ ಸಪೋರ್ಟ್ ಅನ್ನ ಹೋಲ್ಡ್ ಮಾಡೋದಕ್ಕೆ ಬೇಕಾಗಿರುವಂತಹ ಮಾರ್ಕೆಟ್ ಸೆಂಟಿಮೆಂಟ್ ನಮ್ಮಲ್ಲಿ ಈಗ ಇಲ್ಲ. ಇಟ್ ಮೇ ಫಾಲ್. ಸೊ ಹಾಗಾಗಿ ಇಲ್ಲೂ ಕೂಡ ಕಾಷನ್ ನ ಅಗತ್ಯ ಈಗ ಇದೆ. ಮಹೀಂದ್ರಾ ಅಂಡ್ ಮಹೀಂದ್ರಾ ಆಟೋಮೊಬೈಲ್ ಕಂಪನಿ ಇದು ಇಲ್ಲಿ 6,700 ಕೋಟಿಯಷ್ಟು ಬೈಯಿಂಗ್ ನಿಮಗೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಿಂದ ಬಂತು. M&M ನ ಸ್ಟಾಕ್ಸ್ ಅನ್ನ ನಾವು ನೋಡಿದರೆ ದಿಸ್ ಸ್ಟಾಕ್ ಲುಕ್ಸ್ ಅ ಬಿಟ್ ಇಂಟ್ರೆಸ್ಟಿಂಗ್. ಯಾಕೆ ಇಂಟ್ರೆಸ್ಟಿಂಗ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವಿಲ್ಲಿ ನೋಡಬಹುದು ಇಟ್ ಈಸ್ ಸ್ಟೇಯಿಂಗ್ ಇನ್ ಅ ಚಾನೆಲ್. ಆಲ್ಮೋಸ್ಟ್ ಆ ಚಾನೆಲ್ ಇಂದ ಸ್ವಲ್ಪ ಮೇಲಕ್ಕೆ ಹೋಗಿದೆ. ಡ್ರಾ ಮಾಡಿದ್ರೆ ಇಲ್ಲೊಂದು ಚಾನೆಲ್ ಸಿಗುವ ಸಾಧ್ಯತೆ ಇದೆ ನಮಗೆ. ಐ ವುಡ್ ನಾಟ್ ಗೋ ಆನ್ ಟು ಪ್ಲಾಟ್ ಇಟ್ ಫುಲ್ಲಿ, ಬಟ್ ನೀವು ಇಲ್ಲಿ ನೋಡಿದ್ರೆ ದಿಸ್ ಈಸ್ ಕೈಂಡ್ ಆಫ್ ದ ಚಾನೆಲ್ ದಟ್ ಇಟ್ ಹಸ್ ಸ್ಟೇಡ್ ಇನ್. ಅದಕ್ಕಿಂತ ಕೆಳಗೆ ಮೇಲೆ ಅಪ್ ಮೂವ್ ಆಗಿದೆ, ಬಟ್ ದಿಸ್ ಇಸ್ ವೇರ್ ದ ಸ್ಟಾಕ್ ಇಸ್ ದೇರ್. ಈಗ ಇದು ಇದರ ಸಪೋರ್ಟ್ ನ ಹತ್ರ ಇದೆ. ಮೋರ್ ಇಂಪಾರ್ಟೆಂಟ್ಲಿ 200 DMA ಗಿಂತ ಮೇಲಿದೆ. ಇಫ್ you want to take a fresh entry in an automobile stock, this would be one good place to take that entry. ಈ ಸ್ಟಾಕ್ ನನಗೆ ಅಟ್ಲೀಸ್ಟ್ ಝೂಮ್ ಇನ್ ಮಾಡಿ ನೋಡಿದ್ರೆ ಇಲ್ಲಿಂದ ಕೆಳಗೆ ಹೋದಾಗಲೆಲ್ಲ ಒಂದು ಸಣ್ಣ ಮಟ್ಟಿನ ಬ್ರೇಕ್ ಡೌನ್ ಬಂದಿದೆ. ಇಲ್ಲಿಗೆ ಬಂತು 2799 ಅಂದ್ರೆ 2800 ಲೆವೆಲ್ಸ್ ಅಂತ ಯೋಚನೆ ಮಾಡಿ. 2800 ಲೆವೆಲ್ಸ್ ನಲ್ಲಿ ಸಪೋರ್ಟ್ ತಗೊಂಡು ಅಲ್ಲಿಂದ ಮೇಲಕ್ಕೆ ಹೋಗುವಂತಹ ಪ್ರಯತ್ನವನ್ನ ಈ ಸ್ಟಾಕ್ ಮತ್ತೆ ಮಾಡಿದೆ. ಇವತ್ತು ಓಪನಿಂಗ್ ಇದ್ದದ್ದು 2813 ನಲ್ಲಿ, ಕ್ಲೋಸಿಂಗ್ ಕೂಡ ಅದರ ಆಸುಪಾಸಿನಲ್ಲೇ ಇದೆ. ದಿಸ್ ಸ್ಟಾಕ್ ಅಟ್ ಲೀಸ್ಟ್ ವೆನ್ ಕಂಪೇರ್ ಟು ಅದರ್ಸ್ ಅಷ್ಟು ದೊಡ್ಡ ಮಟ್ಟಿನ ಫಾಲ್ ಅನ್ನ ನೋಡ್ಲಿಲ್ಲ ಅಂತ ಹೇಳುವಂತಹದ್ದು ಕೂಡ ತುಂಬಾ ಮುಖ್ಯವಾದಂತಹ ಪಾಯಿಂಟ್. 3200 ನಿಂದ 2800 ಗೆ ಬಂದಿದೆ ಅಂತಂದ್ರೆ ಆಲ್ಮೋಸ್ಟ್ 20% ಫಾಲ್ ಇಲ್ಲೂ ಕೂಡ ಬಂದಿದೆ ನಿಮಗೆ. ನಾಟ್ 20%, ಅರೌಂಡ್ 15-16% ಕೆಳಗೆ ಬಿದ್ದಿದೆ. ಬಟ್ ದಿಸ್ ಚಾರ್ಟ್ ಅಟ್ ಲೀಸ್ಟ್ ಲುಕ್ಸ್ ಬೆಟರ್ ದನ್ ದಿ ಅದರ್ ಚಾರ್ಟ್ಸ್ ದಟ್ ವಿ ವರ್ ಸೀಯಿಂಗ್. ಸೊ ಈ ಸ್ಟಾಕ್ ನಲ್ಲಿ ಅಟ್ ಲೀಸ್ಟ್ ಇಟ್ ಇಸ್ ಸ್ಟಿಲ್ ಇನ್ ದ ಬುಲಿಶ್ ಝೋನ್. ಕರೆಕ್ಷನ್ ತುಂಬಾ ದೊಡ್ಡ ಮಟ್ಟಿನದ್ದು ಬಂದಿಲ್ಲ. ಇಲ್ಲಿ 2500 ಲೆವೆಲ್ಸ್ ಅನ್ನ ಬ್ರೇಕ್ ಮಾಡಿ ಅಲ್ಲಿಂದ ಕೆಳಗೆ ಬಂತು ಅಂತಂದ್ರೆ ವಿ ಕ್ಯಾನ್ ಸೇ ದಟ್ ಓಕೆ, ಇಲ್ಲೇನೋ ಸಮಸ್ಯೆ ಇದೆ ಅಂತ ಹೇಳುವಂತಹದ್ದನ್ನ ಹೇಳಬಹುದು. ಬಟ್ ರೈಟ್ ನೌ ದಿಸ್ ಸ್ಟಾಕ್ ಲುಕ್ಸ್ ಟು ಮಿ ಟು ಬಿ ಫೇವರೇಬಲ್. ಈ ಪಾಯಿಂಟ್ ಇಂದ ಮೇಲಕ್ಕೆ ಹೋಗುತ್ತಾ ಅನ್ನೋದನ್ನ ನೋಡಬೇಕು. 2900 ಈ ಚಾನೆಲ್ ನ ಮೇಲ್ಗಡೆಯ ಭಾಗ, 2800 ಆಸುಪಾಸು ಇಸ್ ದ ಲೋವರ್ ಬ್ಯಾಂಡ್ ಫಾರ್ ಮೀ. ಇದೇ ಲೆವೆಲ್ ನಲ್ಲಿ ಇದು 6 ಅಂದ್ರೆ ಆಲ್ಮೋಸ್ಟ್ ಜೂನ್ ನಿಂದ ಇದೆ. ಸ್ವಲ್ಪ ಮೇಲಕ್ಕೆ ಹೋಗಿದೆ, ಬಟ್ ದಿಸ್ ಇಸ್ ವೇರ್ ದ ಚಾನೆಲ್ ಈಸ್. ಸೊ ದಿಸ್ ಲುಕ್ಸ್ ಟು ಬಿ ಅ ಗುಡ್ ಒನ್ ಫಾರ್ ಮೀ ರೈಟ್ ನೌ. ಸೊ ಇದನ್ನ ನೀವು ನೋಡಬಹುದು. ನಾಟ್ ಸೇಯಿಂಗ್ ದಟ್ ಬೈ ಇಟ್, ಬಟ್ ದಿಸ್ ಲುಕ್ಸ್ ಟು ಬಿ ಅ ಗುಡ್ ಸ್ಟಾಕ್. HDFC ಬ್ಯಾಂಕ್ ನಲ್ಲಿ ಏನಾಯ್ತು, 5,900 ಕೋಟಿ ರೂಪಾಯಿಯಷ್ಟು ಬೈಯಿಂಗ್ ಬಂತು. ಸೊ HDFC ಬ್ಯಾಂಕ್ ಇವರ ಸ್ಟಾಕ್ ಹೇಗೆ ಕಾಣ್ತಾ ಇದೆ? ಇವರ ಸ್ಟಾಕ್ ಕೂಡ ನೀವು ನೋಡಿದ್ರೆ ದಿಸ್ ಸ್ಟಾಕ್ ಈಸ್ ಸ್ಟೇಯಿಂಗ್ ಹಿಯರ್ ಫಾರ್ ಅನ್ ಎಕ್ಸ್ಟ್ರೀಮ್ಲಿ ಲಾಂಗ್ ಟೈಮ್. 1,799 ರೂಪಾಯಿಯನ್ನ ಬ್ರೇಕ್ ಮಾಡುವಂತಹ ಪ್ರಯತ್ನವನ್ನ ಮಾಡಿತ್ತು, ಬಟ್ ಇಟ್ ವಾಸ್ ನಾಟ್ ಏಬಲ್ ಟು ಡೂ. ಇಲ್ಲೂ ಕೂಡ ಬಂತು, ಇಲ್ಲೂ ಕೂಡ ಇಟ್ ವಾಸ್ ನಾಟ್ ಏಬಲ್ ಟು ಬ್ರೇಕ್ ದಟ್ ಲೆವೆಲ್. ಇಲ್ಲಿ 100 DMA ಇದು 100 DMA ಯ ಸಪೋರ್ಟ್ ಅನ್ನ ತೆಗೆದುಕೊಂಡು ಮೇಲೆ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಅಂಡ್ HDFC ಬ್ಯಾಂಕ್ ಹ್ಯಾಸ್ ನಾಟ್ ಕ್ರಾಸ್ಡ್ ಬಿಲೋ ಇಟ್ಸ್ 200 DMA. ನಿಫ್ಟಿಯ ಕಂಪ್ಯಾರಿಸನ್ ಮಾಡಿದಾಗ ನಿಫ್ಟಿ ಬಿದ್ದಿರುವಷ್ಟು ಲೆವೆಲ್ಗೆ ಈ ಸ್ಟಾಕ್ ಬಿದ್ದಿಲ್ಲ ಅಂತ ಹೇಳುವಂತಹದ್ದು ಇಲ್ಲಿ ಇರುವಂತಹ ಒಂದು ಮಾತು. 1795 ಅಂತ ಹೇಳಿದ್ರೆ 1800, ಈಗಿರುವಂತಹದ್ದು 1700 ನ ಆಸುಪಾಸಿನಲ್ಲಿ. ಅಂದ್ರೆ ಒಂದು 100 ಪಾಯಿಂಟ್ ನ ಫಾಲ್ ಅಥವಾ ಅರೌಂಡ್ 6 to 7% ಫಾಲ್ ಮಾತ್ರ ಈ ಸ್ಟಾಕ್ ನೋಡಿದೆ. ದಿಸ್ ಲುಕ್ಸ್ ಟು ಬಿ ಗುಡ್. ಐ ಮೀನ್ ದಿಸ್ ಲುಕ್ಸ್ ಟು ಬಿ ಪರ್ಫಾರ್ಮಿಂಗ್ ಓಕೆ. ಯಾಕಂದ್ರೆ ಇಲ್ಲಿ ಇದೊಂದು ಸ್ಟ್ರಾಂಗ್ ಬೇಸ್ ಫಾರ್ಮೇಶನ್ ಅನ್ನು 1600 ನ ಆಸ್ಪಾಸ್ನಲ್ಲಿ ಮಾಡಿದೆ ಅಂತ ಹೇಳುವ ಕಾರಣಕ್ಕೆ ಈ ತುಂಬಾ ಟೈಮ್ ಇದೇ ರೇಂಜ್ ನಲ್ಲಿ ಇದ್ದು ಸ್ಟಾಕ್. ಇಫ್ ಯು ಲುಕ್ ಎಟ್ ಇಟ್, ಇದೇ ರೇಂಜ್ ನಲ್ಲಿ ಇದೆ. 1700 ರೇಂಜ್ ನಲ್ಲಿ ಆಲ್ಮೋಸ್ಟ್ 2022 ಟೈಮ್ ಫ್ರೇಮ್ ನಿಂದ ಇದೆ. ಐ ಡೋಂಟ್ ಸಿ ಅ ರೀಸನ್ ಫಾರ್ ವೈ ಇಟ್ ಶುಡ್ ಬ್ರೇಕ್ ಡೌನ್. ಹಾಗಂತ ಹೇಳಿ ಇದು ಬ್ರೇಕ್ ಡೌನ್ ಆಗದೆ ಇದ್ರೂ ಕೂಡ ತುಂಬಾ ದೊಡ್ಡ ಮಟ್ಟಿನ ಅಪ್ ಮೂವ್ ಕೂಡ ಇದು ಈಗ ಕೊಡೋದು ನನ್ಗೆ ಅನಿಸ್ತಾ ಇಲ್ಲ. ಬಟ್ ಇಫ್ ದಿಸ್ ಗಿವ್ಸ್ ಅನ್ ಅಪ್ ಮೂವ್, ಇದು ನಿಫ್ಟಿಯನ್ನು ಮತ್ತು ಬ್ಯಾಂಕ್ ನಿಫ್ಟಿಯನ್ನು ಎರಡನ್ನೂ ಸಪೋರ್ಟ್ ಮಾಡಿಕೊಂಡು ಮೇಲೆ ತಗೊಂಡು ಹೋಗುತ್ತೆ. ದಟ್ ಈಸ್ ಆಲ್ಸೋ ದೇರ್. ಬಟ್ ಬ್ಯಾಂಕಿಂಗ್ ಸೆಕ್ಟರ್ ನ ಈ ಸ್ಟಾಕ್ ಅನ್ನ ನೀವು ಈಗ ನೋಡಿದಾಗ ದಿಸ್ ಇಸ್ ನಾಟ್ ಫಾಲನ್ ಟೂ ಮಚ್ ಅಂತ ಹೇಳುವಂತಹದ್ದು ನಿಮಗೆ ಇಲ್ಲಿ ಕಾಣುತ್ತೆ. ಬಟ್ ಈ ಲೆವೆಲ್ ಅನ್ನ ಬ್ರೇಕ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದೆ. 1783 ಅನ್ನ ಬ್ರೇಕ್ ಮಾಡುವ ಪ್ರಯತ್ನವನ್ನ ಮಾಡಿದೆ. ಇಟ್ ಹ್ಯಾಸ್ ನಾಟ್ ಏಬಲ್ ಟು ಡೂ ದಟ್. ಇಲ್ಲಿ ಟ್ರೈ ಮಾಡಿತ್ತು, ಬಟ್ ಇಟ್ ಕೇಮ್ ಡೌನ್ ಫ್ರಮ್ ದೇರ್. ಅಂದ್ರೆ ಈ ಲೆವೆಲ್ ನಲ್ಲಿ ರಿಜೆಕ್ಷನ್ ಬಂದಿದೆ. ಅದಕ್ಕೆ ಈ ರಿಜೆಕ್ಷನ್ ಬಂದಿದ್ದರೂ ಕೂಡ ಇಲ್ಲಿ ಬಂದು ನಿನ್ನೆಯ ಮಾರ್ಕೆಟ್ ನಲ್ಲಿ 100 DMA ಸಪೋರ್ಟ್ ಅನ್ನ ತಗೊಂಡು ಇವತ್ತು ಅಲ್ಲೇ ಓಪನ್ ಆಗಿ ಅಲ್ಲಿಂದ ಮೇಲಕ್ಕೆ ಹೋಗಿದೆ.
ವಿಲ್ ಇಟ್ ಸಸ್ಟೈನ್ ಅಂತ ಹೇಳುವಂತಹದ್ದನ್ನ ನಾವು ನೋಡ್ಬೇಕು. ಬಟ್ ದಿಸ್ ಈಸ್ ಓಕೆ ಸ್ಟಾಕ್ ಫಾರ್ ಮೀ ರೈಟ್ ನೌ. ಸೊ ಇಲ್ಲೂ ಕೂಡ ಹೊಸ ಎಂಟ್ರಿಯನ್ನ ತಗೋತಿದ್ದೀರಿ ಅಂತಂದ್ರೆ ಯು ನೀಡ್ ಟು ಬಿ ಕೇರ್ಫುಲ್. ಆವರೇಜ್ ಮಾಡಬೇಕು ಅಂತಂದ್ರೆ ತುಂಬಾ ಬಿದ್ದು ಇಲ್ಲ ಇದು, ಯು ಕುಡ್ ಥಿಂಕ್ ಆಫ್ ಇಟ್. ಆಕ್ಸಿಸ್ ಬ್ಯಾಂಕ್ 4,171 ಕೋಟಿ ರೂಪಾಯಿಯ ಬೈಯಿಂಗ್ ಅಲ್ಲಿ ಬಂದಿತ್ತು. ಆಕ್ಸಿಸ್ ಬ್ಯಾಂಕ್ ಅನ್ನ ನಾವು ನೋಡಿದರೆ ಅದರ ಸ್ಟಾಕ್ಸ್ ಹೇಗಿದೆ, ದಿಸ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. HDFC ಬ್ಯಾಂಕ್ ಇಸ್ ಪರ್ಫಾರ್ಮಿಂಗ್ ಬೆಟರ್ ದನ್ ಆಕ್ಸಿಸ್ ಬ್ಯಾಂಕ್. ಯಾಕೆ ಅಂತ ಅಂದ್ರೆ ಅಲ್ಲಿ ನಿಮಗೆ 200 DMA ಗಿಂತ ಮೇಲೆ ಇತ್ತು HDFC ಬ್ಯಾಂಕ್, ಬಟ್ ಆಕ್ಸಿಸ್ ಬ್ಯಾಂಕ್ ಇಸ್ ಬಿಲೋ ದಟ್ ಲೆವೆಲ್ ಅಂಡ್ ಅದರದೊಂದು ಸ್ಟ್ರಾಂಗ್ ಸಪೋರ್ಟ್ ಅಂತ ಹೇಳೋದಿಲ್ಲ 1123 ರುಪೀಸ್ ನಲ್ಲಿ ಇತ್ತು, ಅದರ ಹತ್ರದಲ್ಲಿ ಇದಿದೆ. ಈಗ ಇನ್ ದಿಸ್ ಕೈಂಡ್ ಆಫ್ ಅ ಮಾರ್ಕೆಟ್ ನಿಮ್ಮ ಹತ್ರವೇ ನೀವೇ ಪ್ರಶ್ನೆಯನ್ನ ಕೇಳಿಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಹೋಗುವಂತಹ ಸಾಧ್ಯತೆ ಹೆಚ್ಚೋ ಅಥವಾ ಇಲ್ಲಿಂದ ಇಲ್ಲಿಗೆ ಬೀಳುವಂತಹ ಸಾಧ್ಯತೆ ಹೆಚ್ಚು? ಈ ಪ್ರಶ್ನೆಗೆ ನೀವೇ ಉತ್ತರವನ್ನ ಹುಡುಕುವಂತಹ ಪ್ರಯತ್ನವನ್ನ ಮಾಡಿ. ಸೊ ಆಕ್ಸಿಸ್ ಬ್ಯಾಂಕ್ ಲುಕ್ಸ್ ಲೈಕ್ ಅ ಸ್ಟಾಕ್ ವಿಚ್ ವಿಲ್ ಬ್ರೇಕ್ ಡೌನ್ ಫಾರ್ ಮೀ. ಬ್ರೇಕ್ ಡೌನ್ ಆಯ್ತು ಅಂದ್ರೆ ಇಲ್ಲಿಂದ ಕೆಳಗೆ ಬೀಳುತ್ತೆ. ಸೊ ಹಾಗಾಗಿ ಆಕ್ಸಿಸ್ ಬ್ಯಾಂಕ್ ನಲ್ಲಿ ನೀವೀಗ ಹೊಸ ಪೊಸಿಷನ್ ತಗೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಿದ್ದೀರಿ ಅಂತಂದ್ರೆ ದೆನ್ ಇಟ್ ಮೆ ನಾಟ್ ಬಿ ಅನ್ ಐಡಿಯಲ್ ಥಿಂಗ್ ಟು ಡು. ಒಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇರುವ ರೀತಿಯಲ್ಲಿ ಕಾಣ್ತಾ ಇದೆ, ಅಲ್ಲಿಂದ ಮತ್ತೆ ಮೇಲಕ್ಕೆ ಹೋಗುವ ಸಾಧ್ಯತೆ ಇರಬಹುದೇನೋ, ಬಟ್ ಐ ಡು ನಾಟ್ ನೋ. ಕೆಳಗೆ ಬೀಳುವಂತಹ ಸಾಧ್ಯತೆಯೂ ಕೂಡ ಇದೆ ಇಲ್ಲಿ, ಬಟ್ ದಟ್ ಇಸ್ ವಾಟ್ ಲುಕ್ಸ್ ಟು ಬಿ ದ ಮೋಸ್ಟ್ ಫೇವರೇಬಲ್ ಔಟ್ಕಮ್. ಯಾಕಂದ್ರೆ ಇಲ್ಲಿ ಇಟ್ ಹಸ್ ಬ್ರೋಕನ್ ಇಟ್ಸ್ 200 DMA, ಮೇಲೆ ಬರುವಂತಹ ಪ್ರಯತ್ನವನ್ನ ಇವತ್ತು ಮಾಡಿದೆ ನೋಡಿ ಇಲ್ಲಿ, ಬಟ್ ಇಟ್ ಡಿಡ್ ನಾಟ್ ಇವನ್ ಕಮ್ ಟಿಲ್ 200 DMA. ಅಲ್ಲಿಂದ ಮುಂಚೆ ರಿಜೆಕ್ಷನ್ ಬಂದ ಕಾರಣ ಕೆಳಗೆ ಬಿದ್ದಿದೆ. ಸೊ ಆಕ್ಸಿಸ್ ಬ್ಯಾಂಕ್ ಇಸ್ ನಾಟ್ ಅ ಫೇವರೇಬಲ್ ಸ್ಟಾಕ್ ರೈಟ್ ನೌ. ICICI ಬ್ಯಾಂಕ್ ನಲ್ಲಿ 4,022 ಕೋಟಿ ರೂಪಾಯಿಯ ಬೈಯಿಂಗ್ ಬಂದಿತ್ತು. ಸೊ ICICI ಬ್ಯಾಂಕ್ ಶುಡ್ ಬಿ ಒನ್ ಆಫ್ ದೋಸ್ ಥಿಂಗ್ಸ್ ವಿಚ್ ವಿ ಕ್ಯಾನ್ ಚೆಕ್ ಔಟ್ ರೈಟ್ ನೌ. ICICI Bank again is way above its 200-day average, which means that ಈ ಸ್ಟಾಕ್ ಕಳೆದ ಕೆಲವು ದಿನಗಳಲ್ಲಿ ಒಳ್ಳೆಯ ಅಪ್ಪುವನ್ನ ಕೊಟ್ಟಿದೆ ಅಂತ ಹೇಳುವಂತಹದ್ದು ನಿಮಗೆ ಕಾಣುತ್ತೆ. ಇಟ್ ಹ್ಯಾಸ್ ಗ್ರೋನ್ ಅಪ್ ಅಂಡ್ ಒಂದು ಬೇಸ್ ಫಾರ್ಮೇಶನ್ ಇಲ್ಲಿ ಆಗಿರುವ ರೀತಿಯಲ್ಲಿ ಯು ಕ್ಯಾನ್ ಸಿ ದಟ್ ಇಟ್ ಕುಡ್ ಸ್ಟಿಲ್ ಬ್ರೇಕ್ ಫ್ರಮ್ ದೇರ್, ಬಟ್ this was the previous resistance. ಇಲ್ಲಿಂದಲೇ ಕೆಳಗೆ ಬಿದ್ದದ್ದು 1259. ಇವತ್ತಿನ ಪ್ರೈಸ್ is also somewhere around the same price. So ಈಗ ನಿಮಗೆ ನೋಡಿದ್ರೆ this is at make or break zone. ಇಲ್ಲಿಂದ ಮೇಲಕ್ಕೆ ಹೋಗುವ ಸಾಧ್ಯತೆ ಇದೆ, ಬಟ್ ಮೋಸ್ಟ್ ಫೇವರೇಬಲ್ ಔಟ್ಕಮ್ ಇಲ್ಲೂ ಕೂಡ ಕೆಳಗೆ ಬೀಳುವಂತಹದ್ದು ಅನ್ನೋದೇ ನನಗೆ ಅನಿಸ್ತಾ ಇರುವಂತಹದ್ದು. ಸೊ ಯಾವ ಸ್ಟಾಕ್ ಗಳನ್ನ ಬೈ ಮಾಡಬಹುದು ಅಂತ ಹೇಳುವಂತಹ ವಿಡಿಯೋವನ್ನ ಮಾಡೋದಕ್ಕೆ ನಾನು ಹೊರಟದ್ದು, ಬಟ್ ಲುಕ್ಸ್ ಲೈಕ್ ಇಲ್ಲಿರುವಂತಹ ಎಲ್ಲ ಸ್ಟಾಕ್ ಗಳು ಸದ್ಯಕ್ಕೆ ಹೇಗೆ ಕಾಣ್ತಿದೆ ಅಂತಂದ್ರೆ ಆರ್ ಆಲ್ ಗೋಯಿಂಗ್ ಟು ಫಾಲ್ ಡೌನ್ ಅನ್ನುವ ರೀತಿಯಲ್ಲೇ ಕಾಣ್ತಾ ಇರುವಂತಹ ಸ್ಟಾಕ್ ಗಳು ಇಲ್ಲಿದ್ದಾವೆ. ಇದಕ್ಕೆ ನಿಯರೆಸ್ಟ್ ಸಪೋರ್ಟ್ ಇರುವಂತಹದ್ದು 1240, ದಟ್ ಇಸ್ ದಿ 100-day ಮೂವಿಂಗ್ ಆವರೇಜ್, ಅಂಡ್ ಆಲ್ಸೋ ನಿಯರೆಸ್ಟ್ ಸಪೋರ್ಟ್ ಈಸ್ ದಿಸ್ ಒನ್ ಆಸ್ ವೆಲ್, that is around 1224 and 1242. ಸೊ ಈ ಲೆವೆಲ್ ನಲ್ಲೇ ಇದಕ್ಕೊಂದು ಸಪೋರ್ಟ್ ಇದೆ. ಈ ಸಪೋರ್ಟ್ ಇಂದ ಏನಾದ್ರೂ ಮೇಲೆ ಹೋಗುವಂತಹ ಪ್ರಯತ್ನವನ್ನ ಅದು ಮಾಡಿದ್ರೆ ದೆನ್ ಇಟ್ ಕುಡ್ ಬಿಕಮ್ ಬೈಯಿಂಗ್ ಕ್ಯಾಂಡಿಡೇಟ್. ಅಂದ್ರೆ ಈಗ ಮಾರ್ಕೆಟ್ ಮೇಲೆ ಹೋಗೋದಕ್ಕೆ ಶುರುವಾದ್ರೆ ಒಂದು ವೇಳೆ ದೀಸ್ ಆರ್ ದ ಕೈಂಡ್ಸ್ ಆಫ್ ಸ್ಟಾಕ್ಸ್ ವಿಚ್ ವಿಲ್ ಗೋ ಅಪ್. ಮಾರ್ಕೆಟ್ ಒಂದು ವೇಳೆ ಮೇಲೆ ಹೋಗುವಂತಹ ಪ್ರಯತ್ನವನ್ನ ಮಾಡಿದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಂತಹ ಸ್ಟಾಕ್ ಅಥವಾ ನಿಮಗೆ ನಾನು ಹೇಳಿದಂತಹ ರಿಲಯನ್ಸ್ ಇಂಡಸ್ಟ್ರೀಸ್ ಅಂತಹ ಸ್ಟಾಕ್ಸ್ ಈಗ ಈ ಮಾರ್ಕೆಟ್ ಅನ್ನ ಡ್ರ್ಯಾಗ್ ಮಾಡುವಂತಹ ಸಾಧ್ಯತೆ ಇದೆ. ICICI ಬ್ಯಾಂಕ್ ಈಸ್ ಒನ್ ಪ್ರೊಬಾಬಲ್ ಕ್ಯಾಂಡಿಡೇಟ್ ವಿಚ್ ಕುಡ್ ಗೋ ಅಪ್ ಇಫ್ ದ ಮಾರ್ಕೆಟ್ ಸ್ಟಾರ್ಟ್ಸ್ ಗೋಯಿಂಗ್ ಅಪ್ ಅಗೇನ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರಲ್ಲಿ 3,116 ಕೋಟಿ ರೂಪಾಯಿಯಷ್ಟು ಬೈಯಿಂಗ್ ಅನ್ನ ಅಕ್ಟೋಬರ್ ತಿಂಗಳಲ್ಲಿ ಮ್ಯೂಚುವಲ್ ಫಂಡ್ಸ್ ಮಾಡಿದ್ವು. SBIN ಇಸ್ ದ ಕಂಪನಿ. SBIN ಕೂಡ ನಿಮಗೆ ಇಟ್ ಇಸ್ ವೆರಿ ಕ್ಲೋಸ್ ಟು ಇಟ್ಸ್ 200 DMA, 797 ರೂಪಾಯಿಯ ಆಸುಪಾಸಿನಲ್ಲಿ ಇದೆ, 805 ರೂಪಾಯಿ, ಆಲ್ಮೋಸ್ಟ್ ಇನ್ ಲೆಸ್ ದನ್ 1% ಆಫ್ ಇಟ್ಸ್ 200 DMA. ಬ್ರೇಕ್ಔಟ್ ಆಗಬೇಕು ಅಂತ ಹೇಳಿದ್ರೆ 900 ದಾಟಬೇಕಿತ್ತು ಅದು. ಇಟ್ ಇಸ್ ನಾಟ್ ಕೇಪಬಲ್ ಟು ಡೂ ದ್ಯಾಟ್ ರೈಟ್ ನೌ. ಇಲ್ಲೂ ಕೂಡ ಫಾಲ್ ಆಗುವಂತಹ ಸಾಧ್ಯತೆಯೇ ನನಗೆ ಕಾಣ್ತಾ ಇದೆ. ಇಫ್ ಇಟ್ ಹ್ಯಾಸ್ ಟು ಬೌನ್ಸ್ ಬ್ಯಾಕ್, ಇಟ್ ಹ್ಯಾಸ್ ಟು ಬೌನ್ಸ್ ಬ್ಯಾಕ್ ಫ್ರಮ್ 797 or 800 ಲೆವೆಲ್ಸ್. ಇಲ್ಲಿಂದ ಇದು ಬೌನ್ಸ್ ಬ್ಯಾಕ್ ಆಗಿಲ್ಲ ಅಂದ್ರೆ ವಿ ವಿಲ್ ಸಿ ಅ ಫಾಲ್ ಇನ್ ದಿಸ್ ಸ್ಟಾಕ್ ಆಸ್ ವೆಲ್. ಇದಕ್ಕೆ ಇರುವಂತಹ ನಿಯರೆಸ್ಟ್ ಸಪೋರ್ಟ್ 734 rupees, which is 70 rupees away, ಆಲ್ಮೋಸ್ಟ್ 10% ಫಾಲ್ ಆಗುವಂತಹ ಸಾಧ್ಯತೆ ಇಲ್ಲೂ ಕೂಡ ಕಾಣೋದಕ್ಕೆ ಸಿಗ್ತಾ ಇದೆ ನಮಗೆ. ಜೂನ್ ನಲ್ಲಿ ಇದ್ದಂತಹ ಲೆವೆಲ್ಸ್ ಅದು. ಅಂಡ್ ಅದರ್ ಸಪೋರ್ಟ್ ಇಸ್
ಈ ಸಪೋರ್ಟ್ ನೋಡಿ, ಈ ಸಪೋರ್ಟ್ ಇಸ್ ಇಂಟರ್ಸೆಕ್ಟಿಂಗ್ ವಿತ್ ಪ್ರೀವಿಯಸ್ ಬ್ರೇಕ್ಔಟ್ ಆಗಿದ್ದು ಇಲ್ಲಿ ಈ ಲೆವೆಲ್ಸ್ ನಲ್ಲಿ 793 700 ಲೆವೆಲ್ಸ್ ಅಲ್ಲಿ, ಅದೇ ಲೆವೆಲ್ ನಲ್ಲಿ 200 DMA ಸಪೋರ್ಟ್ ಇದೆ. ಒಂದು ವೇಳೆ ಈ ಸಪೋರ್ಟ್ ಅನ್ನ ತಗೊಂಡು ಇದು ಬೌನ್ಸ್ ಬ್ಯಾಕ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರೆ, ಇಫ್ ಇಟ್ ಇಸ್ ಏಬಲ್ ಟು ಬೌನ್ಸ್ ಬ್ಯಾಕ್ ವೆಲ್ ಅಂಡ್ ಗುಡ್. ಬಟ್ ಇದು ಬೌನ್ಸ್ ಬ್ಯಾಕ್ ಆಗ್ಬೇಕು ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಯ ಸಪೋರ್ಟ್ ಅದಕ್ಕೆ ಬೇಕು. ಅಂದ್ರೆ ಬ್ರಾಡರ್ ಮಾರ್ಕೆಟ್ಸ್ ಹ್ಯಾವ್ ಟು ಸ್ಟಾರ್ಟ್ ಮೂವಿಂಗ್ ಅಪ್. ಬ್ರಾಡರ್ ಮಾರ್ಕೆಟ್ಸ್ ಒಂದು ವೇಳೆ ಅಪ್ ಮೂವ್ ಅನ್ನ ಕೊಡೋದು ಶುರುವಾಯಿತು ಅಂತ ಹೇಳಿದ್ರೆ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿ ಮೇಲೆ ಹೋಗುವಂತಹ ಸಾಧ್ಯತೆ ಇದೆ. ಇಫ್ ನಾಟ್, ದೀಸ್ ಸ್ಟಾಕ್ಸ್ ಆರ್ ಗೋಯಿಂಗ್ ಟು ಎಂಟರ್ ಇನ್ ಟು ಬ್ಯಾರಿಶ್ ಟೆರಿಟರಿ. ಪ್ರಾಯಶಃ ನಾನು ಈ ವಿಡಿಯೋ ಮಾಡೋದಕ್ಕೆ ರಾಂಗ್ ಸೆಟ್ ಆಫ್ ಸ್ಟಾಕ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ನೇನು ಅಂತ ನನಗೆ ಈಗ ಅನ್ಸೋದಕ್ಕೆ ಶುರುವಾಗಿದೆ. ಬಿಕಾಸ್ ನನ್ ಆಫ್ ದ ಲಾಂಗ್ ಟರ್ಮ್ ಲಾರ್ಜ್ ಕ್ಯಾಪ್ ಅದರ್ ದನ್ ದೀಸ್ ಟೂ ಸ್ಟಾಕ್ಸ್ ಆರ್ ಗಿವಿಂಗ್ ಮೀ ಪಾಸಿಟಿವ್ ವೈಬ್ಸ್ ರೈಟ್ ನೌ. ಬಜಾಜ್ ಆಟೋ ನನ್ನ ಪ್ರಕಾರ ಇಲ್ಲೂ ಕೂಡ ಅದೇ ರೀತಿಯ ಚಾರ್ಟ್ ನಮಗೆ ಸಿಗುತ್ತೆ. ಬಿಕಾಸ್ ಆಟೋ ಸೆಕ್ಟರ್ ಈಸ್ ಡ್ರ್ಯಾಗಿಂಗ್ ಅಂಡ್ ಯು ಕ್ಯಾನ್ ಸಿ ದಟ್ ಹಿಯರ್. ಆಟೋ ಸೆಕ್ಟರ್ ನಲ್ಲಿ ಬಜಾಜ್ ಆಟೋ ಹ್ಯಾಸ್ ಫಾಲನ್ ಬಿಲೋ ದಿಸ್ ಲೆವೆಲ್ಸ್. 200 DMA ಅನ್ನ ಬ್ರೇಕ್ ಮಾಡಿದೆ, ಇವತ್ತು ಅದನ್ನ ಬ್ರೇಕ್ ಮಾಡಿ ಮೇಲೆ ಹೋಗುವಂತಹ ಪ್ರಯತ್ನವನ್ನ ಮಾಡ್ತು. ಇಟ್ ಇಸ್ ನಾಟ್ ಏಬಲ್ ಟು ಡೂ ದಟ್. ದಿಸ್ ಇಸ್ ಅ ಬ್ಯಾಡ್ ಇಂಡಿಕೇಟರ್ ಫಾರ್ ಅ ಸ್ಟಾಕ್. ಇಲ್ಲಿ ಇದು ಬ್ಯಾರಿಶ್ ಟೆರಿಟರಿಯನ್ನ ಎಂಟರ್ ಮಾಡಿದೆ ಅಂತ ಆಯ್ತು. ನೆಕ್ಸ್ಟ್ ಸಪೋರ್ಟ್ ಈಸ್ ಸಮ್ವೇರ್ ಅರೌಂಡ್ 8648 ಲೆವೆಲ್ಸ್, ಅಗೈನ್ ಅ 10% ಫಾಲ್. ಅದಕ್ಕಿಂತ ಹತ್ತಿರದ ಸಪೋರ್ಟ್ ಇರುವಂತಹದ್ದು ಇಸ್ ಕ್ಲೋಸ್ ಟು 200 DMA 9392 ಲೆವೆಲ್ಸ್. 9500 ಇಂದ 9328 ಇಸ್ ನಾಟ್ ಟೂ ಫಾರ್, 200 ಪಾಯಿಂಟ್ಸ್. ಅಲ್ಲಿಗೆ ಬಂದು ಅಲ್ಲಿಂದ ಏನಾದ್ರೂ ಸಪೋರ್ಟ್ ತಗೊಂಡು ಮೇಲೆ ಹೋಗುವಂತಹ ಪ್ರಯತ್ನವನ್ನ ಮಾಡಬಹುದೇನೋ. ಬಟ್ ಇಟ್ ಇಸ್ ಬಿಲೋ ಇಟ್ಸ್ 200 DMA. ಇಫ್ ದ ಮಾರ್ಕೆಟ್ ಫಾಲ್, ದೀಸ್ ಆರ್ ದ ಕಂಪನೀಸ್ ವಿಚ್ ಆರ್ ಗೋಯಿಂಗ್ ಟು ಫಾಲ್ ಫರ್ದರ್. ಇದು ಬ್ಯಾರಿಶ್ ಆಗಿದೆ. ಐಮ್ ಸೀರಿಯಸ್ಲಿ ಸಾರಿ, ಯಾಕಂದ್ರೆ ನಾನು ಬೈಯಿಂಗ್ ಸ್ಟಾಕ್ಸ್ ಯಾವುದು ಅಂತ ಹೇಳುವಂತಹ ವಿಡಿಯೋ ಮಾಡೋದಕ್ಕೆ ಹೊರಟಿದ್ದು ಅಂಡ್ ದಿಸ್ ಬಿಕೇಮ್ ಸಮಥಿಂಗ್ ಎಲ್ಸ್. ಇಂಡಸ್ಇಂಡ್ ಬ್ಯಾಂಕ್ ನೋಡೋಣ ಏನಾಗಿದೆ ಇಲ್ಲಿ ಅಂತ. ಲುಕ್ ಎಟ್ ದಿಸ್. ಪ್ಯೂರ್ ಬ್ರೇಕ್ ಡೌನ್ ಆಗಿರುವಂತಹ ಸ್ಟಾಕ್ಗಳು ಇವೆಲ್ಲ. 200 DMA ಇಲ್ಲಿದೆ, 200 DMA ಅನ್ನ ಕ್ರಾಸ್ ಓವರ್ ಮಾಡಿಕೊಂಡು 100 DMA ಬಂದಿದೆ, ಅದರ ಕೆಳಗೆ 50 DMA ಇದೆ. ಸೊ ವಾಟ್ ಈಸ್ ಇಟ್ ಇಂಡಿಕೇಟಿಂಗ್? ನಿಮಗೆ 200 ದಿನಗಳ ಆವರೇಜ್ ಪ್ರೈಸ್ ಈಸ್ ಹೈಯರ್ ದನ್ 100 days ಆವರೇಜ್ ಪ್ರೈಸ್, ದಟ್ ಈಸ್ ಹೈಯರ್ ದನ್ 50 day ಆವರೇಜ್ ಪ್ರೈಸ್ ಅಂತ ಹೇಳಿದ್ರೆ ದಿಸ್ ಈಸ್ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಟೆಕ್ನಿಕಲ್ ಸ್ಟಾಕ್ ರೈಟ್ ನೌ. ನನಗೆ ಇದರ ಫಂಡಮೆಂಟಲ್ಸ್ ನಲ್ಲಿ ಏನಾದ್ರೂ ಸಮಸ್ಯೆ ಬಂದಿದ್ಯಾ ಅಂತ ಹೇಳುವಂತಹದ್ದು ಗೊತ್ತಿಲ್ಲ. ಬಟ್ ಇಲ್ಲಿ ನೋಡಿ, ಪಾತಾಳದ ಆಸುಪಾಸಿನಲ್ಲಿದೆ ಇದು. 15/3/2023 15/3 ಅಂತ ಹೇಳಿದ್ರೆ ಮಾರ್ಚ್ 2023 ಲೆವೆಲ್ಸ್ ಅಲ್ಲಿ ಇದಿದೆ. ಈ ಲೆವೆಲ್ ನೋಡಿ ಎಂತಹ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡಿದೆ ಆಲ್ ಥ್ರೂ ಅಂತ. ಅಂದ್ರೆ ಕ್ಲೋಸ್ ಟು ದಿಸ್ ಲೆವೆಲ್ 1000 ಲೆವೆಲ್ಸ್ ಅಲ್ಲಿ. ಇಲ್ಲಿಂದ ನಾವು 2021 ಆಸುಪಾಸಿನಿಂದ ನಿಮಗೆ ಈ ಚಾರ್ಟ್ ಅನ್ನ ನೋಡಿದ್ರೆ ದಿಸ್ ಲೆವೆಲ್ ಹ್ಯಾಸ್ ಬೀನ್ ಅ ಸ್ಟ್ರಾಂಗ್ ರೆಸಿಸ್ಟೆನ್ಸ್. ಇಲ್ಲಿಂದ ಕೆಳಗೆ ಹೋಗಿ ಮೇಲೆ ಬರುವ ಪ್ರಯತ್ನವನ್ನೆಲ್ಲ ಮಾಡಿ ಇಷ್ಟು ಕಷ್ಟಪಟ್ಟು ಇಲ್ಲಿಗೆ ಬಂದು ಈಗ ಅಂತ ಇಲ್ಲಿ ಬಂದಿದೆ 1021 ಪಾಯಿಂಟ್ಸ್ ಬಂದಿದೆ. ಇಫ್ ಇಟ್ ಇಸ್ ನಾಟ್ ಏಬಲ್ ಟು ಡಿಫೆಂಡ್ ದಿಸ್ ಲೆವೆಲ್, ಸ್ಟಾಕ್ ಇಸ್ ಗೋಯಿಂಗ್ ಟು ಬ್ರೇಕ್ ಡೌನ್ ಈವನ್ ಫರ್ದರ್. ಸೊ ಇಂಡಸ್ಇಂಡ್ ಬ್ಯಾಂಕ್ ಮ್ಯೂಚುವಲ್ ಫಂಡ್ಸ್ ಖರೀದಿ ಮಾಡ್ತಾ ಇರುವಂತಹ ಕಂಪನಿ ಇದು. ಬಟ್ ಟೆಕ್ನಿಕಲಿ ವೆನ್ ಯು ಲುಕ್ ಎಟ್ ಇಟ್, ಲಾರ್ಸನ್ ಅಂಡ್ ಟ್ಯೂಬ್ರೋ LT Larsen & Toubro ಕಾಣುತ್ತೆ. ಜಸ್ಟ್ ಲೆಟ್ಸ್ ಹ್ಯಾವ್ Larsen & Toubro is LT. This stock is also at its 200 DMA. So ಬ್ರೇಕ್ ಆಗಿ ಕೆಳಗೆ ಬಂದಿದೆ. But this at least, ಈ ಚಾರ್ಟ್ ನೋಡಿ, ಈ ಚಾರ್ಟ್ ನಿಮಗೆ ನೋಡಿದ್ರೆ ಏನಂತ ಅನ್ಸುತ್ತೆ ಅಂತ ಹೇಳಿದ್ರೆ ದಿಸ್ ಹ್ಯಾಸ್ ನಾಟ್ ಫೇಸ್ಡ್ ಸೋ ಮಚ್ ಆಫ್ ಸೆಲ್ಲಿಂಗ್ ಪ್ರೆಷರ್. ಇದು ಆಲ್ಮೋಸ್ಟ್ ಇದೇ ರೇಂಜ್ ನಲ್ಲಿ ಇತ್ತು. 3900 ಬ್ರೇಕ್ ಮಾಡುವಂತಹ ಪ್ರಯತ್ನವನ್ನ ಪಟ್ಟಿತ್ತು, ಆಗಿರ್ಲಿಲ್ಲ. ದಿಸ್ ಇಸ್ ವೇರ್ ಇಟ್ ಈಸ್ ರೈಟ್ ನೌ. ಅಂಡ್ ಇಲ್ಲಿಂದ ಕೆಳಗೆ ಬಂದಿದೆ, 200 DMA ಅನ್ನ ಬ್ರೇಕ್ ಮಾಡ್ತು. ಇದು ಇನ್ನೂ ಕೂಡ ಕೆಳಗೆ ಹೋಗಬಹುದು ಅಂತ ಹೇಳುವಂತಹ ಕ್ಯಾಂಡಲ್. ಅಂಡ್ ಇಟ್ ಹ್ಯಾಸ್ ಟೇಕನ್ ಅ ಸ್ಟ್ರಾಂಗ್ ಸಪೋರ್ಟ್ ಸಮ್ ಟೈಮ್ ಬಿಫೋರ್ ಅಟ್ 3316 ಏನಾದ್ರು ಉಳಿತು ಅಂತಂದ್ರೆ 3316 ಅಂಡ್ ದಿಸ್ ಪ್ರೊಬಾಬ್ಲಿ ಈಸ್ ಅರೌಂಡ್ ಅದೇ ಲೆವೆಲ್ 3300 ನ ಆಸುಪಾಸಿನಲ್ಲಿ ಸಪೋರ್ಟ್ ಇದೆ. ಆ ಸಪೋರ್ಟ್ ಕೂಡ ಬ್ರೇಕ್ ಆಯ್ತು ಅಂತಂದ್ರೆ 3100 ನಲ್ಲಿ ಸಪೋರ್ಟ್ ಇದೆ. ದಿಸ್ ಇಸ್ ಆಲ್ಸೋ ನಾಟ್ ಗುಡ್ ಅಂಡ್ ದಿಸ್ ಇಸ್ ಆಲ್ಸೋ ನಾಟ್ ಅ ಬೈ. Zomato ಹೋಗೋಣ, ಬಿಕಾಸ್ Zomato looks to be something that has moved positive in the recent past. Yes, this stock technically at least ನಿಮ್ಗೆ ಏನ್ ಕಾಣ್ತಿದೆ ಅಂತಂದ್ರೆ ಜಗತ್ತು ಒಂದು ದಿಕ್ಕಿನಲ್ಲಿ ಮೂವ್ ಆಗ್ತಾ ಇದ್ರೆ ಈ ಸ್ಟಾಕ್ ಇನ್ನೊಂದು ದಿಕ್ಕಿನಲ್ಲಿ ಹೋಗ್ತಿದೆ ಅಂತ. 100 DMA ಅಲ್ಲಿ ಸಪೋರ್ಟ್ ಅನ್ನ ತಗೊಂಡಿದೆ, 270 ಆಸುಪಾಸಿನಲ್ಲಿ ಇದೆ ಇದು. ದಿಸ್ ಇಸ್ ಗೋಯಿಂಗ್ ಅಪ್. ಇಟ್ ವಿಲ್ ಫೇಸ್ ಅ ರೆಸಿಸ್ಟೆನ್ಸ್ ಅಟ್ ಸಮ್ವೇರ್ ಅರೌಂಡ್ ದಿಸ್ ಲೆವೆಲ್ ಆಲ್ಸೋ. 279 ನಲ್ಲಿ ಒಂದು ರೆಸಿಸ್ಟೆನ್ಸ್ ಇದಕ್ಕೆ ಬರುತ್ತೆ, 287 ನಲ್ಲಿ ರೆಸಿಸ್ಟೆನ್ಸ್ ಬರುತ್ತೆ, ಇಲ್ಲೂ ಕೂಡ ರೆಸಿಸ್ಟೆನ್ಸ್ ಬರುತ್ತೆ ಇದಕ್ಕೆ 299. ಇಟ್ ಇಸ್ ನಾಟ್ ಈಸಿ ಟು ಬ್ರೇಕ್ ದೀಸ್ ಲೆವೆಲ್ಸ್ ರೈಟ್ ಅವೇ. ಬಟ್ when you look at this stock, it is making a good base at somewhere around 242. ಈ ಸ್ಟಾಕ್ is a positive. ನೀವು ಈಗ ಒಂದು ಎಂಟ್ರಿ ಮಾಡುವಂತಹ ಪ್ರಯತ್ನದಲ್ಲಿ ಇದ್ದೀರಿ ಅಂತಂದ್ರೆ this looks to be a good stock.
50 DMA is above 100 DMA, 100 DMA is above 200 DMA, exactly opposite of what we saw with IDFC for ಇಂಡಸ್ಇಂಡ್ ಬ್ಯಾಂಕ್ ನ ಚಾರ್ಟ್ ಅನ್ನ ನೋಡಿದಾಗ ಹೇಗಿತ್ತು ಅದರ ಎಕ್ಸಾಕ್ಟ್ ಅಪೋಸಿಟ್ ಚಾರ್ಟ್ ಇದು, ಅಂಡ್ ದಿಸ್ ಲುಕ್ಸ್ ಟು ಬಿ ಅ ಗುಡ್ ಚಾರ್ಟ್ ಟು ಮೀ. ಸೊ Zomato goes in yellow because this is one of those companies which looks promising at this price right now. ಹಿಂದೂಸ್ತಾನ್ ಯೂನಿಲಿವರ್ ನ ಕತೆ ಏನಾಗಿದೆ, 2400 ಕೋಟಿಗೆ ಬೈಯಿಂಗ್, ದಟ್ ಇಸ್ ನಾರ್ಮಲ್. HUL ಅಲ್ಲ, ಇದರಲ್ಲಿ ಹಿಂದ್ ಯೂನಿಲಿವರ್ ಅಂತ ಇರಬೇಕು. ಹಿಂದ್ ಯೂನಿಲಿವರ್ 200 DMA ಕೆಳಗೆ ಬ್ರೇಕ್ ಆಗಿ ಕೆಳಗೆ ಬಂದಿದೆ. ನಾಟ್ ದ ರೈಟ್ ಟೈಮ್ ಟು ಎಂಟರ್ ಬಿಕಾಸ್ ಇಟ್ ಟ್ರೈಡ್ ಟು ಬ್ರೇಕ್ ದಿಸ್ ಲೆವೆಲ್ಸ್. ಇಟ್ ಇಸ್ ನಾಟ್ ಏಬಲ್ ಟು ಸಸ್ಟೈನ್ 3000 ಇಂದ 2300-700 ರೂಪಾಯಿಯ ಫಾಲ್ ಆರ್ 20% ಫಾಲ್ ಇನ್ ದಿಸ್ ಕೌಂಟರ್. 2385 ನಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ನನಗೆ ಕಾಣ್ತಾ ಇದೆ. ನಾನು ಆಗಿಂದ ಸಪೋರ್ಟ್ ಅನ್ನ ರೆಸಿಸ್ಟೆನ್ಸ್ ಅಂತ ಹೇಳ್ತಿದ್ದೀನಿ ಅಂತ ನನಗೆ ಈಗ ಅನಿಸ್ತಾ ಇದೆ, ಬಟ್ ಲುಕ್ ಟು ಬಿ ಎ ಸಪೋರ್ಟ್. ಅದನ್ನ ರೀಟೆಸ್ಟ್ ಮಾಡುವಂತಹ ಎಲ್ಲಾ ಸಾಧ್ಯತೆ ಇಲ್ಲಿ ಕಾಣ್ತಾ ಇದೆ. 50 DMA above 100 DMA. Okay, this looks interesting. 100 DMA and 100 DMA above 200 DMA. At least ಈ ಸ್ಟಾಕ್ ನಲ್ಲಿ ಒಂದು ಬುಲ್ಲಿಶ್ನೆಸ್ ಇತ್ತು, ಬಟ್ that bullishness has gone down since here. ಇಲ್ಲಿ ನೋಡಿ ಒಂದು ರಪ್ ಅಂತ, there is a channel breakdown actually. If you plot it, it could give you a bad indicator. Actually ನನ್ನ ಪ್ರಕಾರ ನಾನೀಗ ಒಂದು ಚಾನಲ್ ಪ್ಲಾಟ್ ಮಾಡಿದ್ರೆ I think it is going to look bad. Can't even plot it because this is the breakdown is. Well, not exactly a channel, but this is how it looks. ಒಂದು ಸಪೋರ್ಟ್ ತಗೊಳ್ಳುವಂತಹ ಸಾಧ್ಯತೆ ಇದೆ 2275 ನ ಆಸ್ಪಾಸ್ನಲ್ಲಿ. 2275 is the price. No, actually it is at that support. ಇಲ್ಲಿದೆ ಆಲ್ಮೋಸ್ಟ್ ಇದರ ಮಿಡ್ ಸೆಗ್ಮೆಂಟ್ ಅಂತ ನೀವು ನೋಡಿದ್ರೆ 2392 in ಆಸುಪಾಸಿನಲ್ಲಿ. ಇಟ್ ಹ್ಯಾಸ್ ಟು ಟೇಕ್ ಅ ಸಪೋರ್ಟ್ ಹಿಯರ್. ಇಫ್ ಇಟ್ ಬ್ರೇಕ್ಸ್ ಡೌನ್, ಇಟ್ ಇಸ್ ಗೋಯಿಂಗ್ ಟು ಬ್ರೇಕ್ ಡೌನ್ ಬ್ಯಾಡ್. ಅಂಡ್ ಇದು ಹಿಂದೂಸ್ತಾನ್ ಯೂನಿಲಿವರ್ ನ ಚಾರ್ಟ್. ದಿಸ್ ಇಸ್ ಆಲ್ಸೋ ನಾಟ್ ಗುಡ್. TCS ಏನಾಗಿದೆ ಅನ್ನೋದನ್ನ ನೋಡೋಣ. IT major TCS may have faced its problems, but relatively the chart looks better. Close to 200 DMA, 4087, but ಇಲ್ಲಿ ಒಂದು ಕ್ರಾಸ್ ಓವರ್ ನಿಮಗೆ ಕಾಣ್ತಾ ಇದೆ. 100 DMA ಅನ್ನ 50 DMA ಕಟ್ ಮಾಡಿ ಕೆಳಗೆ ಬಂದಿದೆ, which means that it is again a bearish indicator which can be seen here. ಫಾಲ್ ಇದೆ ಇಲ್ಲೆಲ್ಲ. I think ಇದನ್ನು ಪ್ಲಾಟ್ ಮಾಡಿದ್ರೆ we will get something out there. I don't want to do right now. TCS right now it's still an avoid. So TCS ಅನ್ನು ಕೂಡ ಬೈ ಮಾಡುವಂತಹ ಅವಕಾಶ ಇಲ್ಲಿಗ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. This became a big video. ಇಲ್ಲಿ 3 ಕಂಪನಿಯನ್ನ ನೀವು ಕನ್ಸಿಡರ್ ಮಾಡಬಹುದು ಅಂತ ಇರುವಂತಹದ್ದು ಮಹೀಂದ್ರಾ ಅಂಡ್ ಮಹೀಂದ್ರಾ, Zomato ಮತ್ತು HDFC ಲಿಮಿಟೆಡ್. 15 ಕಂಪನಿಗಳ ಅನಾಲಿಸಿಸ್ ನಾವು ಮಾಡಿದ್ದೀವಿ. ಅದರಲ್ಲಿ ನಮಗೆ ಕಾಣ್ತಾ ಇರುವಂತಹದ್ದು 3 ಕಂಪನೀಸ್ which look good in this bearish market. But other than that, everything else is a wait because ಎಲ್ಲದರಲ್ಲೂ ದೊಡ್ಡ bearish signals ಕಾಣ್ತಾ ಇದ್ದಾವೆ. bearish signals ಇಲ್ಲೆಲ್ಲ ಕಾಣ್ತಿದೆ ಅಂತ ಹೇಳಿದ್ರೆ what does it mean? You may fall further ಅಂತ ಹೇಳುವಂತಹದ್ದು. I am a perennial bull. ನಂಗೆ ಯಾವಾಗ್ಲೂ ಕೂಡ ಬುಲ್ಲಿಶ್ನೆಸ್ ಇರಬೇಕು. ಮಾರ್ಕೆಟ್ ವಿಲ್ ಗೋ ಬುಲ್ ಅಂತ ಹೇಳ್ತಾ ಇರ್ತೀನಿ. ಬಟ್ ಲುಕಿಂಗ್ ಅಟ್ ದಿಸ್, these are not good numbers. These don't look good. ನಾವು 22,000 21,500 ಟೆಸ್ಟ್ ಮಾಡುವ ಸಾಧ್ಯತೆ ಇದೆಯೇನೋ ಅಂತ ನನಗೆ ಇದನ್ನು ನೋಡಿದಾಗ ಅನಿಸ್ತಾ ಇದೆ. ಇವತ್ತಿನ ವಿಡಿಯೋ ತುಂಬಾ ದೊಡ್ಡ ವಿಡಿಯೋ ಆಯ್ತು, ಸಾರಿ ಫಾರ್ ದ್ಯಾಟ್. This is how you do the analysis of these stocks as well. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಯೋಚನೆ ಮಾಡ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲವನ್ನ ಮಾಡಿ. ನಿಮಗೆ ಏನು ಅನಿಸ್ತಿದೆ ಅನ್ನೋದನ್ನು ಕೂಡ ಹೇಳಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.